ಎಲ್ರಿಗೂ ಇವತ್ತು ಕೆರೆಬೇಟೆ ಬಗ್ಗೆ ತುಂಬಾ ಜನ ಒಂದು ಲಾಸ್ಟ್ ವೀಕ್ ತುಂಬಾ ಜನ ಹೇಳ್ತಾ ಇದ್ರು, ಅಂದ್ರೆ ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ ಅಂತ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಮಾಸ್ಟರ್ ಪೀಸ್ ಮೂವಿ. ಅದಕ್ಕೆ ಆಯ್ಕೆ ಮಾಡ್ಕೊಂಡಿರುವಂತ ಕಥೆ ಆಗ್ಬೋದು, ಮತ್ತೆ ಅದರಲ್ಲಿ ಇರುವಂತ ಸ್ಕ್ರೀನ್ ಪ್ಲೇ ಆಗ್ಬೋದು, ಅದ್ಭುತವಾಗಿ ಅಂದ್ರೆ ಒಂದು ಅಚ್ಚ ಕನ್ನಡವಾದಂತ ಒಂದು ಸಿನಿಮಾ, ತುಂಬಾ ಅದ್ಭುತವಾಗಿದೆ. ರಾಜ್ಗುರು ಡೈರೆಕ್ಟರ್ ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿದ್ದಾರೆ. ಮತ್ತೆ ಜೊತೆಗೆ ಗೌರಿ ಅದಕ್ಕೆ ನಾಯಕ ನಟ, ಅದ್ಭುತ ಪರ್ಫಾರ್ಮೆನ್ಸ್. ಅದರಲ್ಲಿ ನಿಮ್ಮ ಹೆಸರು ಬಿಂದು, ತುಂಬಾ ಎಲ್ರು ಅಂದ್ರೆ ಬಿಂದು ಅವರ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಅದ್ಭುತವಾಗಿದೆ. ಗೌರಿ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿದೆ. ಪ್ರಮೋಷನ್ ಕೊರತೆ ಒಂದು, ಅದನ್ನ ಮೀರಿ ಇನ್ನೊಂದೇನು ಅಂತಂತಂದ್ರೆ ಒಂದೇ ದಿನ 4, 5, 6 ಸಿನಿಮಾಗಳು ರಿಲೀಸ್ ಆಗೋದು ತುಂಬಾ ರಾಂಗ್. ಆ ತರ ಸಿನಿಮಾಗಳು ರಿಲೀಸ್ ಆದಾಗ ಯಾವ್ದನ್ನ ನೋಡ್ಬೇಕು ಅನ್ನೋದನ್ನ ಪ್ರೇಕ್ಷಕನು ಕನ್ಫ್ಯೂಸ್ ಆಗ್ತಾನೆ. ಅಂದ್ರೆ ಬರುವಂತ ಸಿನಿಮಾಗಳು 4-5 ಬಂದಾಗ ಎಲ್ಲಾರು ಅದನ್ನ ಮಾತಾಡ್ಕೊಂಡು ಯಾವ ಸಿನಿಮಾ ನೀವೇ ಅಂದ್ರೆ ಇದರಲ್ಲಿ ಕಾಂಪಿಟೇಷನ್ ಹೋದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಹಾಗಾಗಿ ಎಲ್ಲಾರು ಬರುವಂತವ್ರೆಲ್ಲಾರು ಕೂತಿ ಮಾತಾಡ್ಕೊಂಡು ನಾವು ಬರ್ತೀವಿ, ಇಲ್ಲ ನೀವು ಬನ್ನಿ, ಯಾರಿಗಾದ್ರೂ ಒಬ್ರಿಗೆ ಅನುಕೂಲ ಮಾಡ್ಕೊಟ್ರೆ ಒಂದೇ ಸಿನಿಮಾ ಅಂತ ಇದ್ದಾಗ ಜನ ಆ ಸಿನಿಮಾನ ನೋಡ್ತಾನೆ. 4-5 ಸಿನಿಮಾ ಇದ್ದಾಗ ಯಾವ ಸಿನಿಮಾಗೆ ಹೋಗ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಎಲ್ರಿಗೂ ಇದ್ದೇ ಇರುತ್ತೆ. ಹಾಗಾಗಿ 1 ಅಥವಾ 2 ಸಿನಿಮಾಗಳು ಒಂದು ವಾರದಲ್ಲಿ ಬಂದ್ರೆ ಅದು ಆರೋಗ್ಯಕರ ಬೆಳವಣಿಗೆ ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮಾರ್ಟಿನ್ ಚಿತ್ರದ ನಿರ್ಮಾಪಕರು ಒಂದು ಸ್ಟೇಜ್ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, 25ನೇ ತಾರೀಕಿಗೆ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತೇಳಿ. ಸೊ ಇವತ್ತು 25ನೇ ತಾರೀಕು, ಹೀರೋ ಕಮ್ ಡೈರೆಕ್ಟರ್ ಇಬ್ರು ಇಲ್ಲೇ ಇದ್ದೀರಾ. ಸೊ ರಿಲೀಸ್ ಡೇಟ್ ಯಾವಾಗ ಅನೌನ್ಸ್ ಮಾಡ್ತಿದ್ದೀರಾ? ಖಂಡಿತವಾಗ್ಲೂ ಈ ಖಂಡಿತ. ಆಕ್ಚುಲಿ ಮೊನ್ನೆ ಒಂದು ಬಿಸ್ನೆಸ್ ವಿಷಯವಾಗಿ ಬಾಂಬೆಗೆ ಹೋಗಿದ್ದಾರೆ ಪ್ರೊಡ್ಯೂಸರು, ನಾಳೆ ಬರಬಹುದು. ಈ ಮಂತ್ ಅಲ್ಲಿ ಖಂಡಿತವಾಗ್ಲೂ ಅನೌನ್ಸ್ ಮಾಡ್ತೀವಿ ಡೇಟ್ ನ, ಯಾವಾಗ ಬರ್ತೀವಿ ಅಂತ. ಯಾಕೆಂತಂದ್ರೆ ಅನ್ನ ರೆಡಿ ಆದ್ಮೇಲೆ ಬಡಿಸ್ಲೇಬೇಕು, ಬಡಿಸಾದ್ಮೇಲೆ ಅದನ್ನ ತಿನ್ಲೇಬೇಕು. ಹಾಗಾಗಿ ಮಾಡಿರೋದೇ ಮಾರ್ಟಿನ್ ಸಿನಿಮಾನ ಜನಗಳಿಗೆ ತೋರ್ಸೋದಕ್ಕೋಸ್ಕರ. ಇವಾಗ ಇನ್ನೊಂದೇನ್ ಅನ್ಕೊಂಡಿದೀವಿ ಅಂತಂದ್ರೆ ಈ ವಾರದಲ್ಲಿ ಎಲ್ರಿಗೂ ಯಾವ ದಿನ ಊಟನ ಬಡಿಸ್ತೀವಿ, ಯಾವ ದಿನ ನೀವು ಅದನ್ನೆಲ್ಲ ತಿನ್ಬೋದು ಅನ್ನೋದನ್ನ ಖಂಡಿತವಾಗ್ಲೂ ಈ ಮಂತಲ್ಲಿ ಇವತ್ತು ನೋಡಿದೆ. ನಾನು ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ. ಒಬ್ಬ ಆ್ಯಕ್ಟರು ಅಂದರೆ ಒಬ್ಬ ಹೀರೋ ಆಗೋದಕ್ಕೆ ತುಂಬಾ ಟ್ರೈನ್ ಮಾಡಿ ಚಾನ್ಸ್ಗಳು ಹುಡುಕಬೇಕಾದ್ರೆ ಒಂದು ಆಡಿಷನ್ಗೆ ಹೋಗಿ ಚಾನ್ಸ್ ಕೊಟ್ಟಿದ್ದು ನಮ್ಮ AP ಅರ್ಜುನ್ ಅವರು. ನಮ್ಗೆ ಅದ್ದೂರಿಯಲ್ಲಿ ಹಂಗೆ ಚಾನ್ಸ್ ಸಿಕ್ಕಿದ್ದು. ಈ ಮಾತು ನಾನು ಏನಕ್ಕೆ ನೆನೆಸ್ಕೊತಾ ಇದ್ದೀನಿ ಅಂದರೆ, ನನ್ನ ಜೊತೆಗೇ ಟ್ರೈನ್ ಆಗಿದ್ದು ಗೌರಿಶಂಕರ್, ನನ್ನ ಜೊತೆ ಜಿಮ್ನಾಸ್ಟಿಕ್ಸ್. ಯಾವ ಪ್ರೊಡ್ಯೂಸರು ಇಲ್ಲ ಅಂತ ಹೇಳಿ ಮನೆ ದುಡ್ಡು ಹಾಕೊಂಡು, ಅಂದರೆ ಅವರೇ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ ಇದು. ಒಂದಾದ ಎರಡನೇದು ತುಂಬಾ ಚೆನ್ನಾಗಿದೆ ಮೂವಿ, ಸರ್ಪ್ರೈಸಿಂಗ್. ಯಾಕೆ ನಮ್ಮ ಆಡಿಯನ್ಸು ಥಿಯೇಟರ್ಗೆ ಬರಲಿಲ್ಲ ಇಷ್ಟು ದಿವಸ ಅನ್ನೋದು ತುಂಬಾ ಸರ್ಪ್ರೈಸಿಂಗ್. ಐ ಆಮ್ ಶ್ಯೂರ್ ಈ ಮೂವಿ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಗೌರಿಶಂಕರ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಆ್ಯಂಡ್ ರಾಜ್ಗುರು ಅವರ ಡೈರೆಕ್ಷನ್ ಇರ್ಬೋದು, ಆ್ಯಂಡ್ ಆ್ಯಕ್ಟಿಂಗ್ ಇರ್ಬೋದು. ಇಟ್ ಈಸ್ ಅ ಪ್ಯಾಕೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಒಂದು ನ್ಯೂಸ್ ಬಂತು, ಧ್ರುವ ಅವರು RCBಗೆ ಸಾಂಗ್ ಹಾಡ್ತಾ ಇದ್ದಾರೆ ಅಂತ. RCBಗೆ ಸಾಂಗ್ ಹಾಡ್ತಾ ಇದ್ದಾರೆ ಅಂತ ಹೇಳಿ ನ್ಯೂಸ್ ಬಂತು. ಆ ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಆಡ್ತಾ ಇದ್ದಾರೆ. ಓಕೆ, ಸೊ RCB ಒಂದು ಸಾಂಗ್ ನೀವು ಹಾಡ್ತಿದ್ದೀರಾ. ಇದೆಲ್ಲದ್ರ ಜೊತೆ ಸರ್, ಇದೇ ಕೆರೆಬೇಟೆ ಬಗ್ಗೆನೇ ಮಾತಾಡ್ತೀವಿ. ಬೇರೆ ಭಾಷೆ ಚಿತ್ರಗಳನ್ನ ಮೆರೆಸ್ತಾ ಇರುವಂತಹ ಕನ್ನಡಿಗರು ಎಲ್ಲೋ ಒಂದ್ ಕಡೆ ಕನ್ನಡ ಫಿಲ್ಮ್ಸ್ಗಳನ್ನ ಮರೀತಾ ಇದ್ದಾರೆ. ಈ ವಿಚಾರವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಯಾಕೆಂದ್ರೆ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಮಲಯಾಳಂ ಫಿಲ್ಮ್ ಕರ್ನಾಟಕದಲ್ಲಿ ಒಳ್ಳೆ ಕಲೆಕ್ಷನ್ಸ್ ಮಾಡ್ತಾ ಇದೆ, ಬಟ್ ಕನ್ನಡದ ಒಳ್ಳೆ ಫಿಲ್ಮ್ಸ್ಗಳು ಯಾವ್ದು ಕಲೆಕ್ಷನ್ಸ್ ಮಾಡ್ತಾ ಇದೆ? ಲ್ಯಾಕ್ ಆಫ್ ಪ್ರಮೋಷನ್ಸು ಇರಬಹುದು, ಆ್ಯಂಡ್ ನಮ್ಮಲ್ಲೂ ಒಂಚೂರು ಏನೋ ಒಂದು ಮಿಸ್ಟೇಕ್ಸ್ ಇರುತ್ತೆ. ಸೊ ಈಗ ನಾವೆಲ್ಲರೂ ಒಟ್ಟಾಗಿ ಪ್ರಮೋಟ್ ಮಾಡೋಣ. ಅಂದರೆ ತುಂಬ ಒಳ್ಳೆ ಒಪಿನಿಯನ್ ಇದ್ದಾಗಲೂ ನಮ್ಮ ಜನ ಏನಂತಂದ್ರೆ ಇವತ್ತು ಎಲ್ಲ ಕಡೆಗೂ ಕಲೆಕ್ಷನ್ ನಾವೊಂದು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಆ ಒಂದು ಎಕ್ಸ್ಪೆಕ್ಟ್ ಇಲ್ಲ ಅನ್ನೋದು ಬಿಟ್ಟರೆ ಸಿನಿಮಾದ ಬಗ್ಗೆ ಒಳ್ಳೆ ರಿಪೋರ್ಟ್ ಇರೋಂಥ ತುಂಬ ಖುಷಿ ಇದೆ ನಮಗೆ. ನೀವೆಲ್ಲರೂ ಬಂದು ಕೈ ಹಿಡಿದು ಸಿನಿಮಾ ನೋಡಿದ್ರೆ ಖಂಡಿತವಾಗಿ ಇದೊಂದು ಅವತ್ತು ಹೇಳಿದ್ದೆ ನಾನು, ಮೆಗಾ ಹಿಟ್ ಆಗೋಂಥ ಸಿನಿಮಾ ಇದು. ನಾವು ಒಂದು ಚೂರು ಏನಿದೆ ಅದು ಒಳಗಡೆ ತಲೆಯಲ್ಲಿ ಇರುತ್ತಲ್ಲ, ಹೊಸ ಹುಡುಗರು ಏನು ಮಾಡಿರ್ತಾರೋ ಅನ್ನೋದು, ಅದನ್ನು ಸೈಡಿಗೆ ಇಟ್ಟು ಖಂಡಿತವಾಗೂ ನೀವು ಥಿಯೇಟ್ರಿಗೆ ಬಂದರೆ ಖಂಡಿತವಾಗೂ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಅವೆಲ್ಲವನ್ನು ಮೀರಿ ನಂಗೆ ಇಡೀ ಇಂಡಸ್ಟ್ರಿ ಇರ್ಬೋದು, ಮಾಧ್ಯಮ ಇರ್ಬೋದು, ತುಂಬ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಅವೆಲ್ಲವನ್ನು ಮೀರಿ ನನ್ನ ಸ್ನೇಹಿತ ನಾನು ಇವನು ಒಟ್ಟಿಗೆ ಆ್ಯಕ್ಚುಲಿ ಜಿಮ್ನಾಸ್ಟಿಕ್ಕೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಬಟ್ ಆದರೆ ನಾನು ಯಾವತ್ತೂ ಕೂಡ ಏನನ್ನು ಅಂದರೆ ಇವನು ಹೇಗೆಂದರೆ ಇವತ್ತು ಕೃಷ್ಣ ಮತ್ತು ಕುಚೇಲನ ಸಂಬಂಧ ಥರ. ಅಂದರೆ ಒಂದು ಈ ಕೃಷ್ಣನ ಹತ್ರ ಕುಚೇಲ ಹೋದಾಗ ಯಾವ ಥರ ಒಂದು ನಿಮ್ಗೆ ಗೊತ್ತಿದೆ. ನನಗೆ ನನ್ನ ಬ್ರದರ್ ಇವನ ಹತ್ರ ಹೋದಾಗ ಯಾಕೆ ಕೇಳೋದು ಏನಂದರೆ, ಈಗ ಸ್ನೇಹಿತನ ಹತ್ರ ಹೋಗಿ ಕೇಳಬೇಕು ಅಂತ ಅಂದಾಗ ನಾನೇನಾದ್ರು ಯೋಗ್ಯತೆ ಇರೋದು ಮಾಡಿರಬೇಕು. ನನಗೆ ಇವನ ಹತ್ರ ಹೋಗೋದಕ್ಕಿಂತ ಮುಂಚೆ, ಕೇಳೋದಕ್ಕಿಂತ ಮುಂಚೆ ನಾವು ಮಾಡಿದ್ದೀವಿ ಆ ಥರದ್ದು, ಆ ಒಂದು ಅಂಜಿಕೆಯಲ್ಲೇ ಹೋದೆ.
ನೀವು ಯಾರು ನಂಬಲ್ಲ, ಸತ್ಯವಾಗ್ಲೂ ಹೇಳ್ತೀನಿ, ನಾನು ಹ್ಯಾಗೆ ಮಾತಾಡಿಸ್ತಾನೋ ಏನು ಮಾಡ್ತಾನೋ ಅನ್ನೋ ದುಡ್ಡು ಇದರಲ್ಲೇ ಇತ್ತು. ಆದರೆ ಒಬ್ಬ ಸ್ವಂತ ತಮ್ಮನ್ನ ಅಥವಾ ಅಣ್ಣನ್ನ, ಗುರು ಹೇಗೆ ಮಾಡ್ತಿದ್ಯಾ, ಏನು ಮಾಡಿದ್ಯಾ, ಒಳ್ಳೆ ರಿಪೋರ್ಟ್ ಅಂತ ಇಷ್ಟು ದಿವಸ ಯಾಕೋ ನೀನು ಹೇಳಿಲ್ಲ ನನಗೆ, ಏನಲ್ಲೋ ನಿನ್ನ ಕತೆ, ಇಷ್ಟು ಒಳ್ಳೆ ರಿಪೋರ್ಟ್ ಬರ್ತಿದೆ. ನನಗೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗೊತ್ತಾ ಸರ್, ಸಿನಿಮಾ ಚೆನ್ನಾಗಿ ಮಾಡಿದ್ವಿ, ಖಂಡಿತವಾಗೂ ಜನ ಕೈ ಹಿಡಿತಾರೆ, ಇದೆಲ್ಲ ಒಂದು ಕಡೆ. ಅವೆಲ್ಲವನ್ನು ಮೀರಿ ಒಳ್ಳೆ ಮನಸ್ಸಿರೋ ಅಂಥವನು, ಒಳ್ಳೆ ಹೃದಯ ಇರೋ ಅಂಥವನು, ಇವನಿಗೆ ಯಾವತ್ತೂ ಒಳ್ಳೇದಾಗಬೇಕು ಅನ್ನೋದು ನನಗೆ ಆಸೆ. ಒಂದು ಮನ್ಸಾರೆ ನನ್ನ ಆಸೆ. ಖಂಡಿತವಾಗೂ ಇವನ ಸಹಕಾರ, ಅದ್ರ ಜೊತೆಗೆ ಅರ್ಜುನ್ ಅವರು ಇರ್ಬೋದು, ಇದನ್ನ ಯಾವುದೇ ಯಾವುದೇ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳಿಲ್ಲ. ನಾನು ಯಾವತ್ತು ಪ್ರಾಕ್ಟಿಕಲ್ ಮನುಷ್ಯ, ಸಿನಿಮಾದಲ್ಲಿ ಸೋಲ್ ನೋಡಿದ್ದೀನಿ, ಕಳ್ಕೊಂಡಿದ್ದೀನಿ, ಎಲ್ಲದನ್ನೂ ಮಾಡಿದ್ದೀನಿ. ಆದ್ರೆ ನನ್ನ ಒಳಗಡೆ ಒಂದು ಅಂಜಿಕೆ ಇತ್ತಲ್ವಾ, ನನ್ನ ಸ್ನೇಹಿತ ನನ್ನ ಜೊತೆಗೆ ಹೇಗೆ ಬಿಹೇವ್ ಮಾಡ್ತಾನೆ ಅಂತ, ಅದೆಲ್ಲವನ್ನೂ ನಾನು ಕಲ್ಪನೆ ಕೂಡ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಇವತ್ತು ಆಕ್ಷನ್ ಪ್ರಿನ್ಸ್ ಆಗಿರೋದು ಇವನು. ಅತ್ಯಂತ ದೊಡ್ಡ ಸ್ಟಾರ್ ಆಗಿ, ಸೂಪರ್ ಸ್ಟಾರ್ ಆಗಿ ಯಾವತ್ತೂ ಇವನು ಇರಬೇಕು ಅನ್ನೋದು ನನ್ನ ಆಸೆ. ನನ್ನ ಸಿನಿಮಾನು ಅದ್ರ ಜೊತೆಗೆ ಗೆಲ್ಲೋದಕ್ಕೆ ಇವನು ಈ ಸಹಕಾರ ಕೊಟ್ಟಿದ್ದಾನಲ್ಲ, ಇದು ಖಂಡಿತವಾಗೂ ದೊಡ್ಡ ಮಟ್ಟದಲ್ಲಿ ನಮ್ಮ ಜನ ಕೈ ಹಿಡಿತಾರೆ ಅನ್ನೋ ದೊಡ್ಡ ನಂಬಿಕೆ ಇದೆ. ಆಮೇಲೆ ಇಂಡಸ್ಟ್ರಿಯವರು ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ. AP ಅರ್ಜುನ್ ಅಣ್ಣ ಬಂದಿದ್ದಾರೆ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನು ಸುಮಾರಷ್ಟು ಜನ, ಅಂದರೆ ನನಗೇನಂತಂದ್ರೆ ಈ ಸಿನಿಮಾ ಗೆಲ್ಸ್ಕೊಳ್ಳೇಬೇಕನ್ನೋ ಒಂದು ದೊಡ್ಡ ಪ್ರಯತ್ನ. ಈ ಥರದ್ದು ಇನ್ನೊಂದು ಪ್ರಯತ್ನ ನಮ್ಮ ಕೈಯಲ್ಲಿ ಮಾಡೋದಕ್ಕಾಗಲ್ಲ. ಇದನ್ನ ಇನ್ನೊಂದು ಪ್ರಯತ್ನ ಮಾಡಬೇಕು ಬೇರೆ ಥರ ಅಂತಂದರೆ ಈ ಸಿನಿಮಾ ಗೆಲ್ಲಬೇಕು. ಈ ಸಿನಿಮಾ ಗೆದ್ದರೆ ಮಾತ್ರ ಇಂಥ 10 ಪ್ರಯತ್ನ ನಾವು ಮಾಡ್ತೀವಿ, ನಮ್ಮ ತಂಡ ಮಾಡ್ತೀವಿ. ನಮ್ಮನ್ನು ಮೀರಿ ಇನ್ನೂ 10 ಜನ ನಮ್ಮ ಥರ ಶ್ರಮ ಹಾಕೋರಿದಾರಲ್ಲ ಇಂಡಸ್ಟ್ರಿಲಿ, ಅವ್ರಿಗೊಂದು ಧೈರ್ಯ ಬರುತ್ತೆ. ಕೆರೆಬೇಟೆ ಗೆದ್ದಿದೆ ಗುರು, ನಾವು ಒಂದಿಷ್ಟು ಮಾಡೋಣ ನಮ್ಮ ಥರ ಹೊಸ ಟೀಮು ಅಂತ. ನಮ್ಮ ತಂಡನೇ, ನಮ್ಮ ಸಿನಿಮಾನೇ ಸೋತೋದ್ರೆ ಅವರೆಲ್ಲರಿಗೂ ಶಕ್ತಿ ಕುಂದೋಗ್ಬಿಡುತ್ತೆ. ಅಯ್ಯೋ ದೇವ್ರು, ಅಷ್ಟೆಲ್ಲ ಪ್ರಯತ್ನ ಮಾಡಿದ್ರು, ಅಷ್ಟೆಲ್ಲ ಪ್ರಮೋಷನ್ ಮಾಡಿದ್ರು, ಅಷ್ಟೆಲ್ಲ ಸ್ಟಾರ್ಸ್ ಎಲ್ಲ ಬಂದು ಸಪೋರ್ಟ್ ಮಾಡಿದ್ರು, ಮೀಡಿಯಾ ಸಪೋರ್ಟ್ ಆದರೂ ಕೂಡ ಜನ ನೋಡಿಲ್ಲ ಅಂದರೆ ಅದು ಖಂಡಿತವಾಗೂ ನಮ್ಮ ಸೋಲಾಗಲ್ಲ ಸರ್. ಒಳ್ಳೆ ರಿವ್ಯೂ ಬಂದಿದೆ, ಇದು ನಮ್ಮ ಗೆಲುವು. ಖಂಡಿತವಾಗೂ ಆ ಥರ ಆದರೆ ನಮ್ಮ ಕರ್ನಾಟಕದ ಕನ್ನಡ ಜನತೆದೇ ಸೋಲಾಗುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ಥರ ಪ್ರಯತ್ನಗಳು ಮಾಡಿದಾಗ, ನೀವು ಬೆಂತಡ್ದಾಗ ಮಾತ್ರ 10 ಪಿಕ್ಚರ್ಗಳು ಬರುತ್ತೆ. ಇಲ್ಲ ಅಂತಂದರೆ ಬೇರೆ ಬೇರೆ ಭಾಷೆಗಳ ಸುದ್ದಿ ಹೇಳಿ ನಾವು ಅಲ್ಲೇ ಸಮಾಧಾನ ಪಟ್ಕೊಳ್ಳೋಂಥದ್ದಾಗುತ್ತೆ. ಅದು ಯಾವುದೂ ಆಗೋದು ಬೇಡ ಅಂತ ಅಂದ್ಕೊಳ್ತೀನಿ. ನಮ್ಮದು ತಪ್ಪಿದೆ. ಇಲ್ಲಿ ಹೇಗಾಗಿದೆ ಅಂದರೆ ವಾರಕ್ಕೆ 5-6 ಪಿಕ್ಚರ್ ಬರ್ತೀವಿ. 5-6 ಪಿಕ್ಚರ್ ಬಂದಾಗ ಚೆನ್ನಾಗಿದೆಯೋ ಚೆನ್ನಾಗಿಲ್ಲ, ಒಂದಿಷ್ಟು ಚೆನ್ನಾಗಿ ಕರ್ಕೊಂಬಂದು ಸೂಪರ್, ಮೈಂಡ್ ಬ್ಲೋಯಿಂಗ್, ಫ್ಯಾಂಟಾಸ್ಟಿಕ್ ಅನಿಸಿ ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ, ಯಾವ್ದು ಚೆನ್ನಾಗಿದೆ ಅಂತ ಜನಗಳಿಗೆ ಕನ್ಫ್ಯೂಸ್ ಮಾಡಿ ಹಾಕಿದ್ವಿ. ಎಲ್ಲರೂ ದೊಡ್ಡವ್ರು ಮಾತಾಡಿದಾರಲ್ಲ, ಆ ಮಾತುಗಳ ಮೇಲೆ ನಂಬಿಕೆ ಇಟ್ಟು ಬನ್ನಿ. ಒನ್ ಆಫ್ ದಿ ಬೆಸ್ಟ್ ಮೂವಿ ಆಗಿರುತ್ತೆ. ಒನ್ ಆಫ್ ದಿ ಮೆಗಾ ಹಿಟ್ ಮಾಡೋ ಶಕ್ತಿ ನಿಮ್ಮಲ್ಲಿದೆ. ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದ್ರು, ದಯವಿಟ್ಟು ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಂದು ದೊಡ್ಡ ಸಪೋರ್ಟ್ ಈ ಟೈಮಲ್ಲಿ ನಮಗೆ ಧ್ರುವ ಸರ್ ಬಂದಿರೋದಾಗಲಿ ಅಥವಾ ಅರ್ಜುನ್ ಸರ್ ಬಂದಿರೋದು ತುಂಬ ದೊಡ್ಡ ಸಪೋರ್ಟ್. ಈ ಥರ ಇನ್ಸೈಡ್ ಇಂಡಸ್ಟ್ರಿ ಸಪೋರ್ಟ್ ಸಿಗ್ತಾ ಇದೆ. ಇನ್ನು ಒಂದೇ ಬಾಕಿ ನೀವೆಲ್ಲರೂ ಬಂದು ಸಿನಿಮಾ ನೋಡಬೇಕು, ಮತ್ತು ಇನ್ನೂ 10 ಜನಕ್ಕೆ ಹೇಳಬೇಕು, ಅಷ್ಟೇ ಕೇಳ್ಕೊಳ್ಳೋದು.